ಶರಣಾರ್ಥಿ. ಇವತ್ತಿನ ಕ್ವಶನ್ ಕ್ಯಾಲೆಂಡರ್ ಮೇಲೆ ಅದ. ಈ ತರದ ಕ್ಯಾಲೆಂಡರ್ ಕ್ವಶನ್ಸ್ ಜಾಸ್ತಿ ಕೇಳೋದು ಎಲ್ಲಾ ಎಕ್ಸಾಮ್ಸ್ ಅಲ್ಲಿ, ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಕಂಪಲ್ಸರಿ ಇದ್ದೇ ಇರುತ್ತೆ ಅದು. ಇದನ್ನ ಹೆಂಗ್ ಸಾಲ್ವ್ ಮಾಡೋದಂತ ನೋಡೋಣ. 15th ಮಾರ್ಚ್ ಸಂಡೇ ಅಂತ ಹೇಳ್ತಿದ್ದಾರೆ 2026 ಅಲ್ಲಿ. ಅದೇ ಇಯರ್ ಅಲ್ಲಿ ಏಪ್ರಿಲ್ 29 ಯಾವ ದಿವಸ ಬರುತ್ತೆ ಅಂತ ಕೇಳ್ತಾ ಇದಾರೆ. ಸಿಂಪಲ್. ಮಾರ್ಚ್ ಅಲ್ಲಿ 31 ದಿವಸ ಇದಾವೆ. ಆಲ್ರೆಡಿ 15th ಡೇಟ್ ಏನದ ಸಂಡೇದ ಅಂತ ಹೇಳ್ಯಾರ. ಹಂಗಾಗಿ 31 ಮೈನಸ್ 15 ಮಾಡ್ಕೊಳ್ರಿ, ಎಷ್ಟು ಬರುತ್ತೆ? 16 ದಿವಸ ಉಳ್ಕೊಳ್ತಾವ ಮಾರ್ಚ್ ಅಲ್ಲಿ. ನಮಗ್ ಬೇಕಾಗಿರೋದು ಯಾವುದು? ಏಪ್ರಿಲ್ 29ನೇ ದಿವಸ. ಇದನ್ನ ಈ ದಿವಸ ಆಡ್ ಮಾಡ್ಕೊಂಡ್ಬಿಡ್ರಿ, ಎಷ್ಟು ಬರುತ್ತೆ? 45 ಬರುತ್ತೆ. ನಮ್ದು ಒಂದ್ ವಾರದಲ್ಲಿ 7 ಇದು ಇರ್ತವೆ, ದಿವಸಗಳು ಇರ್ತವೆ. ಅದರಿಂದ ಯಾಕಂದ್ರೆ ಅದಾದ್ಮೇಲೆ ಮತ್ತೆ ರಿಪೀಟ್ ಆಗ್ತಾವ ಅದನ್ನೇ. ಹಂಗಾಗಿ 7ರಿಂದ ಡಿವೈಡ್ ಮಾಡ್ರಿ ನೀವು. 7 6 42 ಎಷ್ಟು ಬಂತು? 3 ಬಂತು. ಹಂಗಾದ್ರೆ ಸಂಡೇಗ್ 3 ದಿವಸ ಆಡ್ ಮಾಡ್ರಿ. ಸಂಡೇಗ್ 1 ದಿವಸ ಆಡ್ ಮಾಡಿದ್ರೆ ಮಂಡೇ ಬರುತ್ತೆ, ಇನ್ನು ನೆಕ್ಸ್ಟ್ ದಿವಸ ಟ್ಯೂಸ್ಡೇ ಬರುತ್ತೆ, ಇನ್ನ 3ನೇ ದಿವಸ ಯಾವ್ದು ಬರುತ್ತೆ? ವೆನೆಸ್ಡೇ ಬರುತ್ತೆ. ಹಾಗಾಗಿ ನಮ್ದು ಆನ್ಸರ್ ಇದು. ಈಗ ಇದನ್ನೇ ಫಾಲೋ ಮಾಡ್ಬಿಟ್ಟು ನೀವು ನನಗೆ ಇದು ಒಂದು ಆನ್ಸರ್ ನ ಫೈಂಡ್ ಔಟ್ ಮಾಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. 15 ಜುಲೈ 2026 ಯಾವ್ದು ಬರುತ್ತೆ ದಿವಸ ಅಂದ್ರೆ ವೆನೆಸ್ಡೇ ಬರುತ್ತೆ. ಮತ್ತೆ 28 ಆಗಸ್ಟ್ 2026 ಇದು ಯಾವ ಡೇ ಬರುತ್ತಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.